ಹಲೋ ಫ್ರೆಂಡ್ಸ್, ಆ್ಯಸ್ ಯೂಶ್ವಲ್ ನಾನು ಇವತ್ತು ಹೊರಟಿದ್ದೆ ಪಂಜಾಪುರ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿಗೆ ಯಾಕೆ ಹೊರಟೆ ಅಂದರೆ ನನಗೆ ಹೋಗ್ಲಿಕ್ಕಿತ್ತು ಬ್ಯಾಂಗ್ಳೂರ್ಗೆ. ಸೊ ಬ್ಯಾಂಗ್ಳೂರ್ಗೆ ಯಾಕೆಂದರೆ ನನಗೆ ಹೋಗ್ಲಿಕ್ಕಿತ್ತು ಡೆಲ್ಲಿಗೆ. ಈವ್ನಿಂಗ್ ಒಂದು ಟೀ ಬ್ರೇಕ್ ಅಂತ ಕೊಟ್ಟರು, ಹಾಫ್ ಆ್ಯನ್ ಅವರ್. ಅಲ್ಲಿ ನೋಡಿ ಈ ಕ್ರಾಫ್ಟ್ಸ್ ಎಲ್ಲ ಇತ್ತು, ತುಂಬ ಖುಷಿ ಆಯ್ತು ನೋಡಿ. ನಾನು ಹೋದದ್ದು ಇದೆ ಎಲೆಕ್ಟ್ರಿಕ್ ಬಸ್ಸಲ್ಲಿ, ತುಂಬ ಕಂಫರ್ಟೇಬಲ್ ಇತ್ತು ಜರ್ನಿ. ಪ್ರಾಬ್ಲಮ್ ಎಂತ ಆಯ್ತು ಅಂದರೆ ಹೊಸೂರು ನೆಕ್ಸ್ಟ್ ಫುಲ್ ಟ್ರಾಫಿಕ್ ಇತ್ತು. ಸೊ ನಾನು ಬೊಮ್ಮಸಂದ್ರದಿಂದ ಮೆಟ್ರೋ ಹತ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್ಗೆ ಬಂದೆ. ಆದರೂ ರೈಲ್ ಹೋಗಾಗಿತ್ತು, ಹೇಗಾದರೂ ನನಗೆ ಹೋಗಲೇಬೇಕಿತ್ತು. ಸೊ ನಾನು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಬಟ್ ತತ್ಕಾಲಿಂದ ಆಪ್ಷನ್ ಇತ್ತು. ಫೈನಲಿ ನನಗೆ ಹೇಗಾದರೂ ಟಿಕೆಟ್ ಸಿಕ್ತು. 1:15ಗೆ ಟ್ರೈನ್ ಇದ್ದದ್ರಿಂದ ನಾನು ಅಲ್ಲೇ ಯಶವಂತಪುರದ ಹತ್ರ ಮೆಟ್ರೋದ ಹತ್ರ ಎಲ್ಲ ಹೋಗಿ ಹೀಗೆ ಎಲ್ಲ ಸುಮ್ಮನೆ ವಿಡಿಯೋ ಮಾಡ್ತಿದ್ದೆ. ರೈಲ್ವೆ ಸ್ಟೇಷನ್ ಅಂತೂ ಸಾಕಷ್ಟು ಜನ ಇದ್ರು. ಯಪ್ಪೋ ಏನ್ ಚಳಿ ಗುರು, ನನಗಂತೂ ಸಿಕ್ಕಿದೆ ಚಾನ್ಸು, ಚೆನ್ನಾಗಿ ಮಾಡ್ಕೊಳ್ತೇನೆ ಬಿಸಿಲಲ್ಲಿ. ಹೀಗೆ ಟ್ರಾಫಿಕಲ್ಲಿ ಒಂದು ವಿಡಿಯೋ ಮಾಡಿದ್ದೇನೆ, ಎಂಜಾಯ್ ಮಾಡಿ ನೋಡಿ. ರೈಲ್ವೆ ಸ್ಟೇಷನ್ ಅಂತೂ ಗಾಡ್ ರೇಸ್ ಸಕ್ಕತ್ತಿತ್ತು. ಒಂದೂವರೆ ದಿನ ಟೈಮ್ ಸ್ಪೆಂಡ್ ಮಾಡೋದು ಹೇಗೆ ಅಂತ ಗೊತ್ತಾಗಲಿಲ್ಲ. ಹಾಗೆ ಸುಮ್ಮನೆ ಹೀಗೆ ಆ್ಯನಿಮೇಷನ್ಸ್ ಎಲ್ಲ ಮಾಡಿಕೊಂಡು ಕೂತೆ. ಫೈನಲಿ ನಾನು ಒಂದೂವರೆ ದಿನ ಆದಮೇಲೆ ರೀಚ್ ಆದೆ ಡೆಲ್ಲಿಗೆ. ಅಲ್ಲಿಂದ ಮೆಟ್ರೋ ಹತ್ಕೊಂಡು ನನ್ನ ಫೈನಲ್ ಡೆಸ್ಟಿನೇಷನ್ಗೆ ಹೋದೆ. ಅಲ್ಲಿ ಏನುಂಟು ಅಂತ ನೋಡಬೇಕಾದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೇನೆ. ಸೊ ಬಾಯ್ ಗೈಸ್, ಮೀಟ್ ಆಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್, ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಪಾರ್ಟ್ ಇದು. ಫೈನಲಿ ನಾನು ನನ್ನ ಡೆಸ್ಟಿನೇಷನ್ ರೀಚ್ ಆದೆ. ಡೆಸ್ಟಿನೇಷನ್ ಅಂತೂ ಸಖತ್ತಾಗಿತ್ತು ನೋಡಿ ಗೈಸ್. ಒಳಗಡೆ ಡೆಕೋರೇಷನ್ಸ್ ಎಲ್ಲ, ಕ್ರಿಯೇಟಿವ್ ಸೆಷನ್ಸ್ ಎಲ್ಲ ಇತ್ತು ಮಾರ್ನಿಂಗ್. ಅದಾದ ನಂತರ ಆಫ್ಟರ್ನೂನ್ ಅಂತೂ ಊಟ ಸಖತ್ತಿತ್ತು. 50-60 ಬಗೆ ಇಟ್ಟಿದ್ರು, ಏನು ತಿನ್ನಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಸುಮಾರು ಜನ ಕೇಳಿದರು ಇದೇನು ಪ್ರೋಗ್ರಾಮು, ಏನಿದು ಅಂತ. ಸೊ ಅದರ ಬಗ್ಗೆನೇ ಒಂದು ಫಿಲ್ಮನ್ನು ಲಾಂಚ್ ಮಾಡಿದ್ದಾರೆ. ಸೊ ನಾನು ಅದರದ್ದು ಲಿಂಕನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೇನೆ, ನೋಡಿ ಗಾಯ್ಸ್, ಮಿಸ್ ಮಾಡಬೇಡಿ. ಸೀನಿಯರ್ಸಿಗಂತೂ ನೈಟ್ ಲೈನ್ ಡ್ಯಾನ್ಸ್ ಅಂತ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದರು. ಬಟ್ ನಮಗೆ ಫಸ್ಟ್ ಇಯರ್ಸ್ನವರಿಗೆ ಇಂಡಕ್ಷನ್ ಡಿನ್ನರ್. ಸೀನಿಯರ್ಸ್ಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಇವರಂತೂ ಇಲ್ಲೇ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಡ್ಯಾನ್ಸ್ ಅಂತ ವಿಷಯ ಬಂದರೆ ನಾವು ಯಾವಾಗಲೂ ಹಿಂದೆ. ಸೊ ನನ್ನ ಹಾಗೆ ಇವ್ರು 3 ಜನ ಸಹ. ಅಷ್ಟೊಂದು ಚಳಿ ಇದ್ರು ಈ ಸ್ವಿಮ್ಮಿಂಗ್ ಪೂಲ್ ನೋಡುವಾಗಂತೂ ಈಗಲೇ ಹೋಗಿ ಹಾರಬೇಕು ಅಂತ ಅನಿಸ್ತಿತ್ತು. ನಮ್ಮ ಶರತ್ ನೋಡಿ ನಾವು ಸೀದಾ ಹೋದ್ವಿ ಸೀನಿಯರ್ಸ್ ಕಡೆಗೆ, ಅವರು ಏನು ಮಾಡ್ತಾರೆ ಅಂತ ನೋಡಲಿಕ್ಕೆ. ಸೊ ಅಲ್ಲಿ ಅವರು ಹಾಡೆಲ್ಲ ಹಾಡ್ತಿದ್ರು. ಸೊ ಅವರೊಟ್ಟಿಗೆ 1-2 ಹಾಡು ಹಾಡಲಿಕ್ಕೆ ಕೂತ್ವಿ. ಬಟ್ ನನಗೆ ಹಾಡಂತೂ ಬರೋಲ್ಲ, ನಾನು ಸುಮ್ಮನೆ ಹಿಂದೆ ಕೂತ್ಕೊಂಡೆ. ಅದಾದ ನಂತರ ನಾವು ಸೀದಾ ಹೊರಟ್ವಿ ನಮ್ಮ ರೂಮ್ಗೆ. ಅಲ್ಲಿ ಊನು ಆಟ ಆಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದವರು 1 ಗಂಟೆ ತನಕ ಹೀಗೆ ಚಿಟ್ ಮಾಡಿಕೊಂಡು ಕೂತ್ವಿ. ಇದೊಂದು ನಿಮಗೊಂದು ವ್ಯೂ ತೋರಿಸ್ಬೇಕು ಅಂತ ನನಗೆ ತುಂಬ ಇತ್ತು. ಸೊ ನೋಡಿ ಗೈಸ್, ಈ ವ್ಯೂ ಹೇಗುಂಟು ಅಂತ. ಸಾಕತ್ತುಂಟಲ್ಲ. ಬೆಳಗ್ಗೆ ಎದ್ದು ನನಗೆ ಇಷ್ಟೊಂದು ಒಳ್ಳೆ ವ್ಯೂ ಸಿಕ್ಕಿತು. ಅದಾದ ನಂತರ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವು ಪ್ಯಾಕಿಂಗ್ ಮಾಡಿದ್ವಿ. ಯಾಕೆಂದರೆ ಫೈನಲಿ ನಮ್ಮದು 2 ದಿನ ಕಳೆದು ಹೋಯಿತು. ಅದಾದ ನಂತರ ಆಫ್ಟರ್ನೂನ್ ನಾವು ಮೆಟ್ರೋ ಸ್ಟೇಷನ್ಗೆ ಹೊರಟ್ವಿ. ರ್ಯಾಪಿಡೋ ಬುಕ್ ಮಾಡಿದರು, ಅವರು ಬರಲಿಕ್ಕೆ ಅರ್ಧ ಗಂಟೆ ಮಾಡಿದರು. ಸೊ ಫೈನಲಿ ನಮಗೆ ಒಂದು ಆಟೋ ಸಿಕ್ಕಿತು. ಟ್ರಾಫಿಕ್ ಅಂತೂ ಸುಮಾರಿತ್ತು. ಬಟ್ ಆಟೋದವ್ರು ನಿಮಗೆ ಗೊತ್ತಲ್ಲ ಹೇಗೆ ಅಂತ, ಎಲ್ಲ ಕಡೆ ನುಗ್ಗಿಸ್ಕೊಂಡು ಹೋಗ್ತಾರೆ. ಫೈನಲಿ ಮೆಟ್ರೋ ಸ್ಟೇಷನ್, ಅಲ್ಲಿಂದ ಸೀದಾ ಹೊರಟದ್ದು ಏರ್ಪೋರ್ಟ್ಗೆ. ಜಾಸ್ತಿ ಏನು ದೂರ ಇರಲಿಲ್ಲ, ಜಸ್ಟ್ 1.5 ಅವರ್, 1 ಅವರ್ ಏನೋ ಇತ್ತು ಅಷ್ಟೇ. ಎಂತಂದರೆ ನನ್ನದು ಲೈಫಲ್ಲಿ ನಾನು ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಹೋಗ್ತಿರೋದು. ಥ್ಯಾಂಕ್ಸ್ ವಾಣಿ ಫಾರ್ ಆಲ್ ದಿಸ್ ಆಪರ್ಚುನಿಟೀಸ್. ಇದನ್ನು ನೋಡಿ ನಂಗೆ ಒಮ್ಮೆಲೆ ಕನ್ಫ್ಯೂಸ್ ಆಯ್ತು, ನಾನು ಏರ್ಪೋರ್ಟಲ್ಲಿದ್ದೇನೋ ರೈಲ್ವೆ ಸ್ಟೇಷನಲ್ಲಿದ್ದೇನೋ ಅಂತ. ಫ್ರೆಂಡ್ಸ್, ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನಂದರೆ ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇರ್ತದೆ, ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕಲೀರಿ. ಯಾಕೆಂದರೆ ನನಗೆಂತ ಆಯಿತು ಅಂದರೆ, ಬರುವಾಗ ನನ್ನ ಬ್ಯಾಂಗ್ಳೂರ್ ಟು ಡೆಲ್ಲಿ ಟ್ರೈನ್ ಮಿಸ್ ಆಯಿತು. ಸೊ ಆ ಸಿಚುವೇಷನಲ್ಲಿ ನಾನಂದರೆ ಕೂಲಾಗಿದ್ದೆ. ಯಾಕೆಂದರೆ ನಿಮಗೆ ಅಂತೂ ಫಸ್ಟ್ ಟೈಮ್ ಅಂದರೆ ಹೇಗಿರ್ತದೆ, ಏನು ಮಾಡಬೇಕು ಏನೂ ಗೊತ್ತಿರಲ್ಲ. ಪ್ಲೇಸು ಫಸ್ಟ್ ಟೈಮ್, ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮು, ಅದರ ಮೇಲಿಗೆ ನಾನು ಸೋಲು. ಸೊ ಹೇಗಾದ್ರೂ ಹ್ಯಾಂಡಲ್ ಮಾಡಿದೆ. ಬರುವಾಗ ಸಹ ಹಾಗೆ ಫ್ಲೈಟಲ್ಲಿ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್, ಏನು ಮಾಡಬೇಕು ಏನು ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ಹೇಗಾದರೂ ಅಡ್ಜಸ್ಟ್ ಮಾಡಿದೆ. ಸೊ ಲೈಫಲ್ಲಿ ಹಾಗೆ ಎಲ್ಲ ಕಲೀರಿ ಗೈಸ್. ಇದನ್ನು ನೋಡಿ, ಸೌಂಡ್ ಆಫ್ ಸೈಲೆನ್ಸ್ ಅಂತ ಏನೋ ಮಾಡಿದ್ದಾರೆ, ಬೆಲ್ಲಲ್ಲಿ ಫುಲ್ ಬೆಲ್ಲು. ಕ್ರಿಸ್ಮಸ್ ಆದ್ದರಿಂದ ಫುಲ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ.
ನಾನು ಆಟ ಆಡುವಾಗ ಎಷ್ಟು ಓಡಿರಲಿಲ್ಲ, ಬಟ್ ಇಲ್ಲಿ ನನ್ನನ್ನು ಅಷ್ಟು ಓಡಿಸಿದ್ರು, 4-5 ಸಲ ಗೇಟ್ ಚೇಂಜ್ ಮಾಡಿಸಿದ್ರು. ಅದಾದ ನಂತರ ಫೈನಲಿ ಫ್ಲೈಟಲ್ಲಿ ಕೂತ್ಕೊಂಡೆ. ಫಸ್ಟ್ ಟೈಮ್ ಗೈಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ನನ್ನ ಜರ್ನಿ ಅಂತೂ ಬೋರಿಂಗ್ ಇರಲಿಲ್ಲ, ಯಾಕಂದರೆ ನನ್ನ ಪಕ್ಕದಲ್ಲಿ ಕೂತಿದ್ದರು ಡಾಕ್ಟರ್ ಪತಂಜಲಿ ಅಂತ. ಅವರು ನಮ್ಮ ಕಾಲೇಜಿನ ಎನರ್ಜಿ ಡಿಪಾರ್ಟ್ಮೆಂಟಲ್ಲಿ ಲೆಕ್ಚರ್ ಆಗಿ ಬರ್ತಿದ್ದರು. ಸೊ ಅವರು ಅವ್ರ ಎಕ್ಸ್ಪೀರಿಯನ್ಸು, ಕಾಲೇಜ್ ಲೈಫ್ ಎಲ್ಲ ಶೇರ್ ಮಾಡಿದರು. ತುಂಬ ಖುಷಿ ಆಯಿತು ನನಗೆ ಕೇಳಿ. ಅದಾದ ನಂತರ ನೋಡಿ, ಇದು ತಿರುಚಿ ಏರ್ಪೋರ್ಟ್ ತುಂಬ ಸಖತ್ತುಂಟು. ಇಲ್ಲಾಂದರೆ ಎಲ್ಲ ಟೆಂಪಲ್ ವೈಬ್ಸ್, ಎಲ್ಲ ಕಡೆ ಟೆಂಪಲ್ ವೈಬ್ಸ್ ಉಂಟು. ಸೊ ನಾನು ಅವರೇ ಫೈನಲಿ ಕಲ್ಪನೆ ತನಕ ಡ್ರಾಪ್ ಮಾಡಿದರು. ಅಲ್ಲಿಂದ ನನಗೆ ತಂಜಾವೂರು ಬಸ್ ಸಿಕ್ಕಿತು. ಆದಮೇಲೆ ನಾನು ಸೇಫಾಗಿ ನೈಟ್ ರೀಚ್ ಆದೆ ಹಾಸ್ಟೆಲ್ಗೆ. ಬಾಯ್ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.